ಎಲ್ಲರಿಗೂ ನಮಸ್ಕಾರ. ಇದು ಭಾನುವಾರದ ದಿನ ನಾನು ವೆಜ್ ಸಾಂಬಾರ್ ಪೌಡರ್ನ ಮಾಡ್ತಾ ಇದ್ದೆ. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳನ್ನ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಫುಲ್ ವಿವರಣೆನ ನಾನು ಹೇಳಿಲ್ಲ. ನನ್ನ ಚಾನಲ್ನಲ್ಲಿ ಇದ್ರ ಬಗ್ಗೆ ಲಾಂಗ್ ವಿಡಿಯೋನ ಹಾಕಿದ್ದೀನಿ, ಸೊ ನೀವು ಅಲ್ಲಿ ನೋಡ್ಬೋದು. ಅದು ಮಿನಿ ವ್ಲಾಗ್ ಆಗಿರೋದ್ರಿಂದ ಏನು ಜಾಸ್ತಿ ಹೇಳೋಕ್ಕಾಗಿಲ್ಲ. ಸಾಂಬಾರ್ ಪೌಡರ್ ಮಾಡೋಕ್ಕೆ ಏನೇನು ವಸ್ತುಗಳನ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ಒಂದು ಹದವಾಗಿ ಹುರ್ಕೊಂಡು ಆಮೇಲೆ ಮಿಲ್ಲಿಗೆ ಪುಡಿ ಮಾಡೋಕ್ಕೆ ಕೊಡ್ತೀನಿ. ಹಾಗೆ ಈ ರೀತಿ ಮನೇಲಿ ಪೌಡರ್ನ ತಯಾರು ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ತಿಂಗಳು 1.5 ತಿಂಗಳವರೆಗೂ ಆರಾಮಾಗಿ ಸಾಂಬಾರ್ ಪೌಡರ್ ಆಗುತ್ತೆ. ಸೊ ಲೂಸಲ್ಲಿ ಹೊರಗಡೆಯಿಂದ ತಂದು ಯೂಸ್ ಮಾಡೋದಕ್ಕಿಂತ ಮನೇಲಿ ನಾವೇ ಒಂದು ಹದವಾಗಿ ಹುರಿದು ಪುಡಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಬೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ. ನನಗೆ ಯಾವಾಗಲೂ ಸಾಂಬಾರ್ ಪೌಡ್ರ್ ಖಾಲಿ ಆಯಿತು ಅಂದರೆ ಈ ಥರ ನಾನು ರೆಡಿ ಮಾಡ್ಕೊಳ್ತೀನಿ. ಹೊರಗಡೆಯಿಂದ ನಾನು ಪುಡಿ ತರಲ್ಲ. ಸಪೋಸ್ ಏನಾದರೂ ತುಂಬ ಖಾಲಿ ಆಯಿತು ಅಂದರೆ ಆವಾಗಿನ ಕ್ಷಣಕ್ಕೆ ಒಂದು 100 ಗ್ರಾಮ್ ತೊಗೊಂಡು ಸ್ವಲ್ಪ ಎಣ್ಣೆಲಿ ಬಿಸಿ ಮಾಡಿ ಹಾಕಿದರೆ ಮಿಲ್ಲಿಗೆ ಕೊಡಬೇಕಾದ್ರೆ ಅಂಟಲ್ಲ. ಸೊ ಚೆನ್ನಾಗಿ ಪುಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.